ಪ್ರಕರಣಗಳಿಗೆ ಕಡಿವಾಣ ಹಾಕಲು ಖಾಕಿ ಸಜ್ಜಾಗಿದೆ. ಬಾಗಲಕೋಟೆ ನಗರದಲ್ಲಿ 393 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿದ್ದಾರೆ. ಅಪರಾಧ ಪ್ರಕರಣಗಳಿಗೆ ಬ್ರೇಕ್ ಹಾಕಲಿಕ್ಕೆ ಕಳ್ತನ, ದರೋಡೆ, ಸುಲಿಗೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕಲ್ವಾ. ಹಾಗಾಗಿ ಬಾಗಲಕೋಟೆ ನಗರದಲ್ಲಿ 393 ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಿದ್ದಾರೆ. ಅಂದರೆ ಇಷ್ಟು ದಿನ ಕಾರ್ಯಾಚರಣೆ ಇರಲಿಲ್ಲ, ಕೆಲವು ಕೆಟ್ಟು ಹೋಗಿದ್ದು, ಕೆಲವು ಹಾಕಿರಲಿಲ್ಲ. ಈಗ 393 ಕ್ಯಾಮ್ರಾಗಳು SP ಕಚೇರಿಯಿಂದಲೇ ಮಾನಿಟರಿಂಗ್ ಮಾಡ್ತವೆ. ಬ್ಯಾಂಕ್ ATMಗಳಿಗೆ ಹಣ ರವಾನೆ ವೇಳೆ ಖಾಕಿ ಹೈ ಅಲರ್ಟ್ ಆಗಿದೆ. ಈಗಾಗಲೇ ಬ್ಯಾಂಕ್ ಅಧಿಕಾರಿಗಳ ಜೊತೆ ಪೊಲೀಸರು ಸಭೆ ನಡೆಸಿದ್ದಾರೆ. 20 ಲಕ್ಷಕ್ಕೂ ಅಧಿಕ ಹಣ ವಿತ್ಡ್ರಾ ಮಾಡಿದರೆ ವ್ಯಕ್ತಿಗೆ ಗನ್ಮ್ಯಾನ್ ಕೊಡ್ತಾರಂತೆ. ಇನ್ನು 1 ಕೋಟಿಗಿಂತ ಅಧಿಕ ಹಣ ಸಾಗಿಸೋದಾದರೆ, ಡ್ರಾ ಮಾಡಿದರೆ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ ಕಂಪ್ಲೀಟ್ ಅವ್ರಿಗೆ ಹೋಗೋವರೆಗೂ. 305 ATMಗಳಿಗೆ ಕಡ್ಡಾಯ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಜಿಲ್ಲಾದ್ಯಂತ 22 ನಾಕಾ ಬಂಧಿ ನಿರ್ಮಿಸಿ ವಾಹನಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಪ್ರಮುಖವಾದಂತಹ ಸರ್ಕಲ್ಗಳಿದಾವೋ ಅಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿದ್ದಾರೆ. ಒಟ್ಟು 393 SP ಕಚೇರಿಯಿಂದ ಅದೆಲ್ಲ ಮಾನಿಟರ್ ಆಗುತ್ತೆ. ಬ್ಯಾಂಕ್ ATMಗಳಿಗೆ ಹಣ ಸಾಗಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಅಧಿಕಾರಿಗಳ ಜೊತೆಗೆ ಪೊಲೀಸರು ಸಭೆಯನ್ನು ಮಾಡಿದ್ದಾರೆ. ಯಾರು 20 ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ಡ್ರಾ ಮಾಡ್ತಾರೋ ಅವ್ರಿಗೆ ಒಬ್ಬ ಗನ್ಮ್ಯಾನ್ ಕೊಡೋದು. ಅವರೆಲ್ಲಿ ಮನೆ ಕಳಿಸ್ತಾರ, ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ, ಅಲ್ಲಿವರೆಗೂ ಗನ್ಮ್ಯಾನ್ ಸೌಲಭ್ಯ ಇರುತ್ತೆ. 1 ಕೋಟಿಗಿಂತ ಹೆಚ್ಚಿನ ಡ್ರಾ ಮಾಡಿದವ್ರಿಗೆ ಪೊಲೀಸ್ ಒಂದು ಸರ್ಪಗಾವಲನ್ನು ಕೂಡ ಕೊಡಲಾಗುತ್ತೆ. ನಾವು ನೋಡಿದ್ದೇವೆ ಬ್ಯಾಂಕ್ ಕಳ್ಳತನ ಪ್ರಕರಣಗಳು, ಜೊತೆಗೆ ಅಲ್ಲಿ ATM ದರೋಡೆ ಪ್ರಕರಣ ಹೇಗಾಯಿತು ಅಂಥೇಳಿ ಪದೇ ಪದೇ ಘಟನೆಗಳು ಆಗ್ತಾ ಇರೋದ್ರಿಂದಾಗಿ ಕಳ್ಳತನದ್ದು, ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಈ ರೀತಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನೋಡಿ, ಬಹಳ ಮುಖ್ಯ CC ಕ್ಯಾಮ್ರಾ ಅನ್ನೋದು ಅಪರಾಧಗಳನ್ನು ಪತ್ತೆ ಹಚ್ಚಲಿಕ್ಕೆ 3ನೇ ಕಣ್ಣು ಅಂತ ಹೇಳ್ತಾರೆ. ಅದಕ್ಕೆ ಯಾರು ನೋಡದೇ ಇದ್ದರೂ CC ಕ್ಯಾಮ್ರಾ ಎಲ್ಲೋ ಒಂದು ಕಡೆ ನೋಡಿರುತ್ತೆ ಅಂತ ಹೇಳಿ. CC ಕ್ಯಾಮ್ರಾ ಇಲ್ಲದೆ ಇದ್ದರೆ ಆರೋಪಿಗಳನ್ನು ಅಥವಾ ಆ ಪ್ರಕರಣವನ್ನು ಭೇದಿಸೋದು ಬಹಳ ಕಷ್ಟ. ನಿಮಗೆ ಕಂಡಿಡಕ್ಕಾಗದೇ ಇಲ್ಲ. ನೀ ಶ್ವಾನದಲ್ಲಿ ತೊಗೊಂಡು ಬನ್ನಿ, ಬೇರೆ ಟೆಕ್ನಾಲಜಿ ಬಳಸಿ, ಕಾಲ್ ಡೀಟೇಲ್ಸ್ ಎಲ್ಲ ಇದ್ದರೂ ಕೂಡ CC ಕ್ಯಾಮ್ರಾ ಇಲ್ಲದೆ ಒಂದು ಪ್ರಕರಣವನ್ನು ಕಂಪ್ಲೀಟಾಗಿ ಭೇದಿಸುವುದು ಬಹಳ ಕಷ್ಟ ಇದೆ. ನೋಡಿ, ಈಗ ಬಾಗಲಕೋಟೆಯಲ್ಲಿ ಮೊದಲು ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲಿ CC ಕ್ಯಾಮ್ರಾಗಳು ಇರಲಿಲ್ಲ. ಬೆಳಗ್ಗೆನೇ ಅಲ್ಲಿ ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇತ್ತು, ಕೆಲವು ಕಡೆ ATM ದರೋಡೆಗಳಾಗ್ತಾ ಇದ್ವು. ಹಾಗಾಗಿ ಅಲ್ಲೂ ATMಗಳಲ್ಲಿ ಕಡ್ಡಾಯವಾಗಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಬೇಕು ಅಂತ ಸೂಚನೆಯನ್ನು ಕೊಡಲಾಗಿದೆ. ಬಾಗಲಕೋಟೆ SP ಅವರ ಒಂದು ಕಾಳಜಿ, ಅವರ ಒಂದು ಸಮ್ಮುಖದಲ್ಲಿ ಎಲ್ಲವೂ ಕೂಡ ಅಲ್ಲಿ ಬದಲಾವಣೆಗಳಾಗ್ತಾ ಇದೆ. ಪೊಲೀಸರು ಕೂಡ 24/7 ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಪರಾಧ ಕೃತ್ಯಗಳಿಗೆ ಕಡಿವಾಣವನ್ನು ಹಾಕ್ತಾ ಇದ್ದಾರೆ. ಇದು ಎಲ್ಲ ಕೂಡ ನೋಡಿ, ನಾಕಾಬಂದಿ ಹಾಕಿದ್ದಾರೆ, ಎಲ್ಲ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ, ಕಾನೂನು ಸುವ್ಯವಸ್ಥೆಯನ್ನು ಬಿಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಕೆಲವು ಕಡೆಗಳಲ್ಲಿ ಏನೋ ಒಂದು ಕಳ್ಳತನ ಆಗಿರುತ್ತೆ, ಅಲ್ಲಿ CC ಕ್ಯಾಮ್ರಾ ವರ್ಕೇ ಆಗ್ತಾ ಇರೋದಿಲ್ಲ. ಏನೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಆ ಸರ್ಕಲಲ್ಲಿ CC ಕ್ಯಾಮ್ರಾ ಇರೋದಿಲ್ಲ. ಹಾಗಾಗಿ ಪತ್ತೆ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು ಪೊಲೀಸರಿಗೆ. ಈಗ ಅವರು 393 CC ಕ್ಯಾಮ್ರಾಗಳನ್ನು ಬಾಗಲಕೋಟೆ ನಗರದ